ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿ ನಮೋ ನಮಃ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬಿಯೋಚ ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. 4/5/2026 ಸೋಮವಾರದ ದಿನ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡುವಂಥ ಒಂದು ಸುಸಂದರ್ಭ. ಮೇಷರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರದ ಬಗ್ಗೆ ಚಿಂತನೆ ಮಾಡೋದಾದರೆ ನಿಮ್ಮ ರಾಶಿಯಲ್ಲಿರುವಂಥ ರವಿ ಮತ್ತು ಬುಧರಿಂದ ನಾಯಕತ್ವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಹೆಚ್ಚಾಗಿರ್ತದೆ. 10ನೇ ಅಧಿಪತಿ ಶನಿ 12ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಕೆಲಸದ ಫಲ ಸ್ವಲ್ಪ ತಡವಾಗಿ ಸಿಗಬಹುದು. ಆದರೆ 11ನೇ ಭಾವದ ರಾಹುವಿನಿಂದ ಹೊಸ ಸಂಪರ್ಕದ ಮೂಲಕ ಅನಿರೀಕ್ಷಿತ ಅವಕಾಶಗಳು ದೊರೆಯುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡೋದಾದರೆ 2ನೇ ಭಾವದಲ್ಲಿ ಸ್ವಕ್ಷೇತ್ರದಲ್ಲಿರುವಂಥ ಶುಕ್ರನಿಂದ ಹಣದ ಲಾಭ ಮತ್ತು ಸ್ಥಿರತೆ ಉತ್ತಮವಾಗಿರ್ತದೆ. 11ನೇ ಭಾವದಲ್ಲಿರುವಂಥ ರಾಹುವಿನಿಂದ ಅನಿರೀಕ್ಷಿತ ಲಾಭಗಳು ದೊರೆಯುತ್ತದೆ. ಆದರೆ 12ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜರಿಂದ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇರ್ತದೆ. ಇನ್ನು ನಿಮ್ಮ ಸಾಮಾಜಿಕ ಸಂಬಂಧಗಳ ಬಗ್ಗೆ ನೋಡೋದಾದರೆ 7ನೇ ಅಧಿಪತಿ ಶುಕ್ರ 2ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಪ್ರೀತಿ ಉತ್ತಮವಾಗಿರ್ತದೆ. ನಿಮ್ಮ ರಾಶಿಯಲ್ಲಿರುವಂಥ ರವಿ ಮತ್ತು ಬುಧರಿಂದ ಸಂವಹನ ಶಕ್ತಿ ಹೆಚ್ಚಾಗಿರ್ತದೆ. 8ನೇ ಭಾವದಲ್ಲಿರುವಂಥ ಚಂದ್ರನಿಂದ ಭಾವನಾತ್ಮಕ ಚಿಂತನೆಗಳು ಏರಿಳಿತಗಳಾಗಬಹುದು ಅನ್ನುವಂಥದ್ದು. ಪರಿಹಾರಕ್ಕಾಗಿ ತುಳಸಿ ಪೂಜೆಯನ್ನು ಮಾಡಿ ಎಲ್ಲ ಶುಭವಾಗ್ತದೆ. ವೃಷಭ ರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳ ಬಗ್ಗೆ ನೋಡೋದಾದರೆ ನಿಮ್ಮ ರಾಶಿಯಲ್ಲಿರುವಂಥ ಶುಕ್ರನಿಂದ ವ್ಯಕ್ತಿತ್ವ ಮತ್ತು ಕೆಲಸದ ಸಾಮರ್ಥ್ಯ ಉತ್ತಮವಾಗಿರ್ತದೆ. 10ನೇ ಭಾವದಲ್ಲಿರುವಂಥ ರಾಹುವಿನಿಂದ ಅನಿರೀಕ್ಷಿತ ಬದಲಾವಣೆಗಳು ಸಂಭವಿಸಬಹುದು. ಆದರೆ 10ನೇ ಅಧಿಪತಿ ಶನಿ 11ನೇ ಭಾವದಲ್ಲಿರೋದರಿಂದ ದೀರ್ಘಕಾಲಿಕ ಲಾಭ ಅನ್ನುವಂಥದ್ದು ದೊರೆಯುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡೋದಾದರೆ 2ನೇ ಭಾವದಲ್ಲಿರುವಂಥ ಗುರುವಿನಿಂದ ಹಣದ ಲಾಭ ಮತ್ತು ಬುದ್ಧಿವಂತಿಕೆಯಿಂದ ಆದಾಯ ಹೆಚ್ಚಾಗ್ತದೆ. 11ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜನಿಂದ ಲಾಭಗಳು ನಿಧಾನವಾಗಿ ಬರ್ತದೆ. ಆದರೆ 10ನೇ ಭಾವದಲ್ಲಿರುವಂಥ ರಾಹುವಿನಿಂದ ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ತದೆ ಎನ್ನುವಂಥದ್ದು. ನಿಮ್ಮ ಸಾಮಾಜಿಕ ಸಂಬಂಧಗಳು ಹೇಗಿರ್ತದೆ ಅಂದರೆ ಲಗ್ನದಲ್ಲಿರುವಂಥ ಶುಕ್ರನಿಂದ ಆಕರ್ಷಣೆ ಮತ್ತು ಸಂಬಂಧದಿಂದ ಶಕ್ತಿ ಉತ್ತಮವಾಗಿರ್ತದೆ. 7ನೇ ಭಾವದಲ್ಲಿರುವಂಥ ಚಂದ್ರನಿಂದ ಭಾವನಾತ್ಮಕ ಸಂಪರ್ಕ ಹೆಚ್ಚಾಗ್ತದೆ. 7ನೇ ಅಧಿಪತಿ ಕುಜ 12ನೇ ಭಾವದಲ್ಲಿರೋದ್ರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗೋ ಸಾಧ್ಯತೆಗಳಿರ್ತದೆ. ಯಾವುದಕ್ಕೂ ವಿಷ್ಣು ಮಂತ್ರವನ್ನು ಪಠನೆ ಮಾಡಿ ಎಲ್ಲ ಶುಭವಾಗ್ತದೆ. ಮಿಥುನ ರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳ ಬಗ್ಗೆ ನೋಡೋದಾದರೆ 10ನೇ ಅಧಿಪತಿ ಗುರು ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಬುದ್ಧಿಶಕ್ತಿ ಮತ್ತು ನಾಯಕತ್ವದಿಂದ ಉದ್ಯೋಗದಲ್ಲಿ ಯಶಸ್ಸು ಸಿಗ್ತದೆ. 10ನೇ ಭಾವದ ಅಧಿಪತಿ ಶನಿ 10ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜರಿಂದ ಕೆಲಸದಲ್ಲಿ ಫಲ ನಿಧಾನವಾಗಿ ಸಿಗಬಹುದು. 11ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧರಿಂದ ಸಂಪರ್ಕಗಳ ಮೂಲಕ ಲಾಭ ದೊರೆಯುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಳ್ಳಿ. ಆರ್ಥಿಕ ಪರಿಸ್ಥಿತಿಯನ್ನು ನೋಡೋದಾದರೆ ರವಿ ಮತ್ತು ಬುಧರಿಂದ ಸಂಪರ್ಕ ಮತ್ತು ವ್ಯವಹಾರಗಳಿಂದ ಉತ್ತಮ ಹಣದ ಲಾಭ ಸಿಗ್ತದೆ. 11ನೇ ಅಧಿಪತಿ ಕುಜ 10ನೇ ಸ್ಥಾನದಲ್ಲಿರೋದ್ರಿಂದ ಕೆಲಸದ ಮೂಲಕ ಧನಲಾಭ ಆಗ್ತದೆ. ಆದರೆ 12ನೇ ಸ್ಥಾನದಲ್ಲಿರುವಂಥ ಶುಕ್ರನಿಂದ ಖರ್ಚು ವೆಚ್ಚಗಳು ಹೆಚ್ಚಾಗೋ ಸಾಧ್ಯತೆಗಳಿರ್ತದೆ. ನಿಮ್ಮ ಸಾಮಾಜಿಕ ಸಂಬಂಧಗಳ ಬಗ್ಗೆ ನೋಡೋದಾದರೆ 5ನೇ ಭಾವದ ಅಧಿಪತಿ ಶುಕ್ರನಿಂದ ಪ್ರೀತಿ ಮತ್ತು ಆಕರ್ಷಣೆ ತುಂಬ ಉತ್ತಮವಾಗಿರ್ತದೆ. 7ನೇ ಭಾವದ ಅಧಿಪತಿ ಗುರುವಿನಿಂದ ಸಂಬಂಧದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಉತ್ತಮವಾಗಿರ್ತದೆ. ಆದರೆ 11ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧರಿಂದ ನಿಮ್ಮಲ್ಲಿ ಸ್ವಲ್ಪ ಈಗೋ ಸಮಸ್ಯೆಯನ್ನು ಉಂಟು ಮಾಡಬಹುದು. ಲಕ್ಷ್ಮೀ ಪೂಜೆಯನ್ನು ಮಾಡಿ ಎಲ್ಲವೂ ಶುಭವಾಗ್ತದೆ. ಧನ್ಯವಾದಗಳು. ಕಟಕ ರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳ ಬಗ್ಗೆ ನೋಡೋದಾದರೆ 10ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧರಿಂದ ಉದ್ಯೋಗದಲ್ಲಿ ಅಥಾರಿಟಿ ಮತ್ತು ಪ್ರಗತಿ ಸಿಗ್ತದೆ. 11ನೇ ಭಾವದಲ್ಲಿರುವಂಥ ಶುಕ್ರನಿಂದ ಹಣದ ಲಾಭ ಉತ್ತಮವಾಗಿರ್ತದೆ.
9ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜರಿಂದ ಕೆಲಸದಲ್ಲಿ ವಿಳಂಬ ಉಂಟಾಗ್ತದೆ ಮತ್ತು ಒತ್ತಡ ಹೆಚ್ಚಾಗ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿರ್ತದೆ ಎನ್ನುವಂಥದ್ದು. 11ನೇ ಭಾವದಲ್ಲಿರುವಂಥ ಶುಕ್ರನಿಂದ ಹಣದ ಲಾಭ ಮತ್ತು ಸ್ಥಿರತೆ ಉತ್ತಮವಾಗಿರ್ತದೆ. 2ನೇ ಭಾವದಲ್ಲಿರುವಂಥ ಕೇತುವಿನಿಂದ ಹಣದಲ್ಲಿ ಅಸ್ಥಿರತೆ ಕಾಣಬಹುದು. ಆದರೆ 10ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧರಿಂದ ಕೆಲಸದ ಮೂಲಕ ಉತ್ತಮ ಆದಾಯ ಸಿಗ್ತದೆ ಎನ್ನುವಂಥದ್ದನ್ನು ನೋಡ್ಬೋದು. ಇನ್ನು ನಿಮ್ಮ ಸಾಮಾಜಿಕ ಸಂಬಂಧಗಳ ಬಗ್ಗೆ ನೋಡೋದಾದರೆ 5ರಲ್ಲಿರುವಂಥ ಚಂದ್ರನಿಂದ ಭಾವನಾತ್ಮಕ ಪ್ರೀತಿ ಗಾಢವಾಗಿರ್ತದೆ. 8ನೇ ಭಾವದಲ್ಲಿರುವಂಥ ರಾಹುವಿನಿಂದ ಸಂಬಂಧದಲ್ಲಿ ಸ್ವಲ್ಪ ಗೊಂದಲ ಮತ್ತು ಅಸ್ಥಿರತೆ ಉಂಟಾಗ್ತದೆ. 11ನೇ ಭಾವದಲ್ಲಿರುವಂಥ ಶುಕ್ರನಿಂದ ಸ್ನೇಹ ಮತ್ತು ಪ್ರೀತಿಗೆ ಬಲ ದೊರೀತದೆ ಎನ್ನುವಂಥದ್ದು. ಪರಿಹಾರಕ್ಕಾಗಿ ಹಸಿರು ವಸ್ತ್ರವನ್ನು ಧರಿಸಿ ಶುಭ ಆಗ್ತದೆ. ಸಿಂಹರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳನ್ನು ನೋಡೋದಾದರೆ 10ನೇ ಭಾವದ ಸ್ವಗೃಹ ಶುಕ್ರನಿಂದ ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ಪ್ರಗತಿ ಕಾಣ್ತದೆ. 9ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧರಿಂದ ಭಾಗ್ಯ ಮತ್ತು ಬುದ್ಧಿಯಿಂದ ಯಶಸ್ಸು ಬರ್ತದೆ. 7ನೇ ಭಾವದಲ್ಲಿರುವಂಥ ರಾಹುವಿನಿಂದ ಸಹಭಾಗಿತ್ವದಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಎಚ್ಚರಿಕೆ ಅಗತ್ಯ ಅನ್ನುವಂಥದ್ದನ್ನು ಸೂಚಿಸ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡೋದಾದರೆ 10ನೇ ಭಾವದಲ್ಲಿ ಸ್ವಕ್ಷೇತ್ರದಲ್ಲಿರುವಂಥ ಶುಕ್ರನಿಂದ ಕೆಲಸದ ಮೂಲಕ ಧನಲಾಭ ಉತ್ತಮವಾಗಿರುತ್ತದೆ. 2ನೇ ಭಾವದ ಬುಧ 9ನೇ ಸ್ಥಾನದಲ್ಲಿ ಸ್ಥಿತವಾಗಿರೋದ್ರಿಂದ ಸೇವಿಂಗ್ ಮಾಡೋದರಲ್ಲಿ ಶಕ್ತಿ ಬಲವಾಗಿರ್ತದೆ. 7ನೇ ಭಾವದಲ್ಲಿರುವಂಥ ರಾಹುವಿನಿಂದ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ ಅನ್ನುವಂಥದ್ದನ್ನು ತೋರಿಸ್ತದೆ. ನಿಮ್ಮ ಸಾಮಾಜಿಕ ಸಂಬಂಧಗಳನ್ನು ನೋಡೋದಾದರೆ 5ನೇ ಭಾವದ ಅಧಿಪತಿ ಗುರುವಿನಿಂದ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ನಂಬಿಕೆ ಬಲವಾಗಿರ್ತದೆ. 7ನೇ ಭಾವದ ರಾಹು ಗೊಂದಲ ಮತ್ತು ಅನಿಶ್ಚಿತೆಯನ್ನು ಉಂಟು ಮಾಡ್ತಾನೆ. ಆದರೆ ನಿಮ್ಮ ಲಗ್ನದಲ್ಲಿರುವಂಥ ಕೇತುವಿನಿಂದ ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ನಿಮಗೆ ತೊಂದರೆ ಉಂಟಾಗಬಹುದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಯಾವುದಕ್ಕೂ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಎಲ್ಲ ಶುಭವನ್ನು ಉಂಟು ಮಾಡ್ತದೆ. ಕನ್ಯಾ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳ ಬಗ್ಗೆ ನೋಡೋದಾದರೆ 10ನೇ ಭಾವದಲ್ಲಿರುವಂಥ ಗುರುವಿನಿಂದ ಜ್ಞಾನಾಧಾರಿತ ಉದ್ಯೋಗದಲ್ಲಿ ಉತ್ತಮ ಬೆಳವಣಿಗೆ ಸಿಗ್ತದೆ. 6ನೇ ಭಾವದಲ್ಲಿರುವಂಥ ರಾಹುವಿನಿಂದ ಸ್ಪರ್ಧೆಯಲ್ಲಿ ಜಯ ಸಾಧ್ಯವಾಗ್ತದೆ. 7ನೇ ಭಾವದಲ್ಲಿರುವಂಥ ಶನಿ ಕುಜರಿಂದ ಸಹಭಾಗಿತ್ವದಲ್ಲಿ ಒತ್ತಡ ಅನ್ನುವಂಥದ್ದು ಉಂಟಾಗ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡೋದಾದರೆ 10ನೇ ಭಾವದಲ್ಲಿರುವಂಥ ಗುರುವಿನಿಂದ ಉದ್ಯೋಗದಲ್ಲಿ ಉತ್ತಮ ಹಣ ಲಾಭ ಸಿಗ್ತದೆ. 2ನೇ ಭಾವದಲ್ಲಿರುವಂಥ ಶುಕ್ರನಿಂದ 2ನೇ ಭಾವದ ಶುಕ್ರ ತನ್ನ ಸ್ವಕ್ಷೇತ್ರದಲ್ಲಿರೋದ್ರಿಂದ 9ನೇ ಸ್ಥಾನದಲ್ಲಿರೋದ್ರಿಂದ ಸೇವಿಂಗ್ಸ್ ಮಾಡೋದಕ್ಕೆ ಶಕ್ತಿ ಬಲವಾಗ್ತದೆ. 7ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜ ಸಹಭಾಗಿತ್ವದಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಎಚ್ಚರಿಕೆ ಅಗತ್ಯ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರೆ. ನಿಮ್ಮ ಸಾಮಾಜಿಕ ಸಂಬಂಧಗಳನ್ನು ನೋಡೋದಾದರೆ 7ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜರಿಂದ ಸಂಬಂಧದಲ್ಲಿ ಒತ್ತಡ ಮತ್ತು ತಡವಾದ ಬೆಳವಣಿಗೆಯನ್ನು ಕಂಡುಬರುತ್ತದೆ. 2ನೇ ಭಾವದ ಅಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲಿರೋದ್ರಿಂದ ಮಾತು ಮತ್ತು ಆಕರ್ಷಣೆ ಬಲವಾಗಿರುತ್ತದೆ. 5ನೇ ಭಾವದ ಶನಿ 7ನೇ ಸ್ಥಾನದಲ್ಲಿ ಇರೋದರಿಂದ ಪ್ರೀತಿ ನಿಧಾನವಾಗಿರ್ತದೆ, ಆದರೆ ಅದು ಸ್ಥಿರವಾಗಿ ಬೆಳೀತದೆ. ಪರಿಹಾರಕ್ಕೋಸ್ಕರ ಚಂದ್ರಶೇಖರನನ್ನು ಸೋಮಶೇಖರನನ್ನು ಪ್ರಾರ್ಥನೆ ಮಾಡಿ ಅಥವಾ ಶಿವನಿಗೆ ಪ್ರಾರ್ಥನೆಯನ್ನು ಮಾಡಿ ಶುಭವಾಗ್ತದೆ. ತುಲಾರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳ ಬಗ್ಗೆ ನೋಡೋದಾದರೆ 5ನೇ ಭಾವದ ಶನಿ ಮಂಗಳನ ಜೊತೆ ಇರೋದ್ರಿಂದ ಕೆಲಸದಲ್ಲಿ ಒತ್ತಡ ಮತ್ತು ವಿಳಂಬ ಕಂಡುಬರ್ತದೆ. ಆದರೆ 9ನೇ ಭಾವದಲ್ಲಿರುವಂಥ ಗುರುವಿನಿಂದ ಭಾಗ್ಯ ಸಹಕಾರ ನೀಡುತ್ತದೆ. ಮತ್ತು 7ನೇ ಭಾವದ ರವಿ ಮತ್ತು ಬುಧರಿಂದ ಪಾರ್ಟ್ನರ್ಶಿಪ್ನಲ್ಲಿ ಕೆರಿಯರ್ ಬೆಳವಣಿಗೆ ಆಗ್ತದೆ ಎನ್ನುವಂಥದ್ದನ್ನು ತಿಳಿಸ್ತದೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನೋಡೋದಾದರೆ 10ನೇ ಭಾವದ ಅಧಿಪತಿ ರವಿ ಜೊತೆ ಇರುವ ಬುಧನಿಂದ ಸ್ಥಿರ ಆದಾಯ ದೊರೆಯುತ್ತದೆ. ಲಗ್ನಾಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲೇ ಇರೋದರಿಂದ ಹಣದ ಆಕರ್ಷಣೆ ಉತ್ತಮವಾಗಿರ್ತದೆ. 11ನೇ ಭಾವದ ಕೇತುವಿನಿಂದ ಲಾಭದಲ್ಲಿ ಅಸ್ಥಿರತೆ ಉಂಟಾಗ್ತದೆ. ಇನ್ನು ಸಂಬಂಧಗಳನ್ನು ನೋಡೋದಾದರೆ ಲಗ್ನಾಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲೇ ಇರೋದರಿಂದ ಆಕರ್ಷಣೆ ಮತ್ತು ಸಂಬಂಧಗಳಲ್ಲಿ ಸಮತೋಲನ ಸಾಧ್ಯವಾಗ್ತದೆ. 7ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧರಿಂದ ಈಗೋ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗೋ ಸಾಧ್ಯತೆಗಳಿರ್ತದೆ. ಆದರೆ 5ನೇ ಭಾವದಲ್ಲಿರುವಂಥ ರಾಹುವಿನಿಂದ ಹೊಸ ಪ್ರೇಮದ ಅವಕಾಶಗಳು ಬರ್ತದೆ ಎನ್ನುವಂಥದ್ದನ್ನು ನೋಡಿಕೊಂಡಿರಿ. ಪರಿಹಾರಕ್ಕಾಗಿ ವಿಷ್ಣು ದೇವರನ್ನು
ಪ್ರಾರ್ಥನೆ ಮಾಡುವಂಥದ್ದು ಶುಭ ಫಲವನ್ನು ತಂದುಕೊಡ್ತದೆ. ಇಲ್ಲಿಯವರೆಗೆ ನೀವು ನೋಡ್ತಾ ಇರೋಂಥ ದಿನ ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ರಾಶಿಯ ಬಗ್ಗೆ ಕಾಮೆಂಟ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ಇದನ್ನು ಫಾರ್ವರ್ಡ್ ಮಾಡಿ. ಧನ್ಯವಾದಗಳು. ವೃಶ್ಚಿಕ ರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳ ಬಗ್ಗೆ ಚಿಂತನೆ ಮಾಡೋದಾದರೆ 10ನೇ ಭಾವದಲ್ಲಿರುವಂಥ ಕೇತುವಿನಿಂದ ಉದ್ಯೋಗದಲ್ಲಿ ಗೊಂದಲ ಮತ್ತು ವಿಳಂಬ ಉಂಟಾಗ್ತದೆ. 6ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧರಿಂದ ಪ್ರಯತ್ನದಿಂದ ಯಶಸ್ಸು ಸಾಧ್ಯ ಅನ್ನುವಂಥದ್ದನ್ನು ತೋರಿಸ್ತದೆ. 7ನೇ ಭಾವದಲ್ಲಿರುವಂಥ ಶುಕ್ರನಿಂದ ಸಹಭಾಗಿತ್ವದಲ್ಲಿ ಲಾಭ ಬರ್ತದೆ ಎನ್ನುವಂಥದ್ದನ್ನು ತೋರಿಸ್ತಾ ಇದೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನೋಡೋದಾದರೆ 11ನೇ ಭಾವದ ಬುಧನಿಂದ ಸ್ಥಿರ ಆದಾಯ ಸಿಗ್ತದೆ. 2ನೇ ಭಾವದ ಅಧಿಪತಿ ಗುರುವಿನಿಂದ ಹಣದ ಬೆಳವಣಿಗೆ ಉತ್ತಮವಾಗಿರ್ತದೆ. ಆದರೆ 10ನೇ ಭಾವದಲ್ಲಿರುವಂಥ ಕೇತುವಿನಿಂದ ಹಣದ ಹರಿವು ಅಸ್ಥಿರವಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಳ್ಬೋದು. ನಿಮ್ಮ ಸಂಬಂಧಗಳನ್ನು ನೋಡೋದಾದರೆ 7ನೇ ಭಾವದಲ್ಲಿರುವಂಥ ಶುಕ್ರನಿಂದ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಸ್ಥಿರತೆ ಉತ್ತಮವಾಗ್ತದೆ. ನಿಮ್ಮ ರಾಶಿಯಲ್ಲಿರುವಂಥ ಚಂದ್ರನಿಂದ ಭಾವನೆಗಳು ಆಳವಾಗಿರ್ತದೆ. 5ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜರಿಂದ ಪ್ರೀತಿಯಲ್ಲಿ ವಿಳಂಬವಾಗ್ತದೆ ಮತ್ತು ಒತ್ತಡ ಅನ್ನುವಂಥದ್ದು ಉಂಟಾಗ್ತದೆ. ಪರಿಹಾರವಾಗಿ ಹನುಮಂತನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗ್ತದೆ. ಧನಸ್ಸು ರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳನ್ನು ನೋಡೋದಾದರೆ 6ನೇ ಭಾವದಲ್ಲಿ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿರುವಂಥ ಶುಕ್ರನಿಂದ ಕೆಲಸದಲ್ಲಿ ಜಯ ಮತ್ತು ಸ್ಥಿರತೆ ಉತ್ತಮವಾಗಿರ್ತದೆ. 5ನೇ ಭಾವದಲ್ಲಿರುವಂಥ ಬುಧನಿಂದ ಹೊಸ ಐಡಿಯಾಗಳಿಂದ ಕೆರಿಯರ್ ಬೆಳವಣಿಗೆ ಸಾಧ್ಯ ಅನ್ನುವಂಥದ್ದನ್ನು ತೋರಿಸ್ತದೆ. ಆದರೆ 4ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜರಿಂದ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು. ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನೋಡೋದಾದರೆ 11ನೇ ಭಾವದ ಶುಕ್ರ ಸ್ವಕ್ಷೇತ್ರದಲ್ಲಿರೋದರಿಂದ ಆದಾಯ ಉತ್ತಮವಾಗಿರ್ತದೆ. 2ನೇ ಭಾವದ ಶನಿ 4ನೇ ಸ್ಥಾನದಲ್ಲಿರೋದರಿಂದ ಉಳಿತಾಯದ ಶಕ್ತಿ ಬಲವಾಗ್ತದೆ. ಆದರೆ ಶನಿ ಜೊತೆ ಕುಜ ಇರೋದರಿಂದ ಖರ್ಚು ಮತ್ತು ಆರ್ಥಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇರ್ತದೆ. ನಿಮ್ಮ ಸಾಮಾಜಿಕ ಸಂಬಂಧಗಳನ್ನು ನೋಡೋದಾದರೆ 7ನೇ ಭಾವದಲ್ಲಿರುವಂಥ ಗುರುವಿನಿಂದ ಸ್ನೇಹ ಮತ್ತು ಪ್ರೀತಿಯಲ್ಲಿ ನಂಬಿಕೆ ಬಲವಾಗಿರುತ್ತದೆ. 5ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧರಿಂದ ಆಕರ್ಷಣೆ ಹೆಚ್ಚಾಗಿರುತ್ತದೆ. ಆದರೆ 2ನೇ ಭಾವದ ಅಧಿಪತಿ ಶನಿಯಿಂದ ಸಂಬಂಧಗಳಲ್ಲಿ ವಿಳಂಬ ಮತ್ತು ಜವಾಬ್ದಾರಿ ಹೆಚ್ಚಾಗ್ತದೆ ಎನ್ನುವಂಥದ್ದನ್ನು ನಾವು ತಿಳ್ಕೊಂಡಿರಬೇಕು. ಪರಿಹಾರವಾಗಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲ ಶುಭವಾಗ್ತದೆ. ಮಕರ ರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳ ಬಗ್ಗೆ ನೋಡೋದಾದರೆ 3ನೇ ಭಾವದಲ್ಲಿರುವಂಥ ಕುಜನಿಂದ ಕೆಲಸದಲ್ಲಿ ಪ್ರಯತ್ನದಿಂದ ಯಶಸ್ಸು ಸಿಗ್ತದೆ ಎನ್ನುವಂಥದ್ದು ಗೊತ್ತಾಗ್ತದೆ. 6ನೇ ಭಾವದಲ್ಲಿರುವಂಥ ಗುರುವಿನಿಂದ ಸ್ಪರ್ಧೆಯಲ್ಲಿ ಜಯ ಸಾಧ್ಯವಾಗ್ತದೆ. ಆದರೆ 2ನೇ ಭಾವದಲ್ಲಿರುವಂಥ ರಾಹುವಿನಿಂದ ಹಣದಲ್ಲಿ ಗೊಂದಲ ಮತ್ತು ಅಸ್ಥಿರತೆ ಉಂಟಾಗ್ತದೆ ಎನ್ನುವಂಥದ್ದು. ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನೋಡೋದಾದರೆ 10ನೇ ಭಾವದ ಮೇಲೆ ರವಿ ಮತ್ತು ಬುಧರ ದೃಷ್ಟಿ ಇರೋದರಿಂದ ಉದ್ಯೋಗದಲ್ಲಿ ಆದಾಯ ಉತ್ತಮವಾಗಿರ್ತದೆ. 2ನೇ ಭಾವದಲ್ಲಿರುವಂಥ ರಾಹುವಿನಿಂದ ಹಣದಲ್ಲಿ ಅಸ್ಥಿರತೆ ಕಾಣಬಹುದು. ಆದರೆ 2ನೇ ಅಧಿಪತಿ ಶನಿ 3ರಲ್ಲಿ ಸ್ಥಿತನಾಗಿರೋದ್ರಿಂದ ನಿಧಾನವಾಗಿ ಉಳಿತಾಯ ಅನ್ನುವಂಥದ್ದು ಸಾಧ್ಯವಾಗ್ತದೆ. ಪ್ರಯತ್ನದಿಂದ ಉಳಿತಾಯ ಅನ್ನುವಂಥದ್ದು ಸಾಧ್ಯವಾಗ್ತದೆ. ಸ್ಥಿರವಾಗಿ ಅಭಿವೃದ್ಧಿ ಆಗ್ತದೆ ಎನ್ನುವಂಥದ್ದು. ನಿಮ್ಮ ಸಾಮಾಜಿಕ ಸಂಬಂಧಗಳ ಬಗ್ಗೆ ನೋಡೋದಾದರೆ 7ನೇ ಭಾವದ ಅಧಿಪತಿ ಚಂದ್ರ ಲಾಭದಲ್ಲಿರೋದ್ರಿಂದ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಕಾಳಜಿ ಉತ್ತಮವಾಗಿರ್ತದೆ. 5ನೇ ಭಾವದಲ್ಲಿರುವಂಥ ಶುಕ್ರನಿಂದ ಪ್ರೀತಿ ಮತ್ತು ಆಕರ್ಷಣೆ ಬಲವಾಗಿರ್ತದೆ. ಆದರೆ 2ನೇ ಸ್ಥಾನದಲ್ಲಿರುವಂಥ ರಾಹುವಿನಿಂದ ಮಾತಿನಲ್ಲಿ ಗೊಂದಲ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆಗಳಿರ್ತದೆ. ನೀವು ಯಾವುದಕ್ಕೂ ಶಿವನ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಶುಭವಾಗ್ತದೆ. ಕುಂಭರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳ ಬಗ್ಗೆ ಚಿಂತನೆ ಮಾಡೋದಾದರೆ 10ನೇ ಭಾವದಲ್ಲಿರುವಂಥ ಚಂದ್ರನಿಂದ ಉದ್ಯೋಗದಲ್ಲಿ ಏರಿಳಿತಗಳು ಉಂಟಾಗ್ತದೆ. 2ನೇ ಭಾವದಲ್ಲಿರುವಂಥ ಶನಿ ಮತ್ತು ಕುಜರಿಂದ ಹಣ ನಿಧಾನವಾಗಿ ಬರ್ತದೆ. 5ನೇ ಭಾವದಲ್ಲಿರುವಂಥ ಗುರುವಿನಿಂದ ಹಣ ಹೊಸ ಆಲೋಚನೆಗಳಿಂದ ಯಶಸ್ಸು ಅನ್ನುವಂಥದ್ದು ಲಭ್ಯವಾಗ್ತದೆ.
ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನೋಡೋದಾದರೆ 11ನೇ ಭಾವದಲ್ಲಿ 11ನೇ ಭಾವದ ಅಧಿಪತಿ ಗುರು 5ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದರಿಂದ ಆದಾಯ ಬಹಳ ಉತ್ತಮವಾಗಿರ್ತದೆ. 2ನೇ ಭಾವದ ಶನಿ ಕುಜನ ಜೊತೆ ಇರೋದರಿಂದ ಹಣ ನಿಧಾನವಾಗಿ ಬರ್ತದೆ. ಆದರೆ 10ನೇ ಭಾವದಲ್ಲಿ ಚಂದ್ರ ಇರೋದರಿಂದ ಆದಾಯದಲ್ಲಿ ಏರಿಳಿತಗಳು ಉಂಟಾಗ್ತದೆ ಎನ್ನುವಂಥದ್ದನ್ನು ಕಂಡು ಬರ್ತದೆ. ಇನ್ನು ನಿಮ್ಮ ಸಾಮಾಜಿಕ ಸಂಬಂಧಗಳ ಬಗ್ಗೆ ನೋಡೋದಾದರೆ 5ನೇ ಭಾವದಲ್ಲಿರುವಂಥ ಗುರುವಿನಿಂದ ಪ್ರೀತಿ ಮತ್ತು ಸ್ನೇಹದ ಸಂಬಂಧ ಉತ್ತಮವಾಗಿರ್ತದೆ. 7ನೇ ಭಾವದಲ್ಲಿರುವಂಥ ಕೇತುವಿನಿಂದ ಸಂಬಂಧಗಳಲ್ಲಿ ದೂರ ಆಗೋ ಸಾಧ್ಯತೆಗಳಿರ್ತದೆ ಅಥವಾ ಗೊಂದಲಗಳು ಉಂಟಾಗ್ತದೆ. ಆದರೆ ನಿಮ್ಮ ಲಗ್ನದಲ್ಲಿರುವಂಥ ರಾಹುವಿನಿಂದ ಅಸ್ಥಿರತೆಯೂ ಸಹ ಉಂಟಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಪರಿಹಾರವಾಗಿ ನಿಮ್ಮ ಗುರುವನ್ನು ಧ್ಯಾನ ಮಾಡಿ. ಮೀನರಾಶಿಯಲ್ಲಿರುವಂಥ ಮೀನರಾಶಿಯವರಿಗೆ ಉದ್ಯೋಗ ವ್ಯವಹಾರಗಳ ಬಗ್ಗೆ ಚಿಂತನೆ ಮಾಡೋದಾದರೆ 10ನೇ ಭಾವದಲ್ಲ ಅಧಿಪತಿ ಗುರು 4ನೇ ಸ್ಥಾನದಲ್ಲಿರೋದರಿಂದ ಉದ್ಯೋಗದಲ್ಲಿ ಬೆಳವಣಿಗೆ ಉತ್ತಮವಾಗಿರ್ತದೆ. ನಿಮ್ಮ ರಾಶಿಯಲ್ಲಿರುವಂಥ ಶನಿ ಮತ್ತು ಕುಜರಿಂದ ಶ್ರಮ ಮತ್ತು ಒತ್ತಡ ಹೆಚ್ಚಾಗ್ತದೆ. ಆದರೆ 2ನೇ ಭಾವದಲ್ಲಿರುವಂಥ ರವಿ ಮತ್ತು ಬುಧರಿಂದ ಮಾತು ಮತ್ತು ಬುದ್ಧಿವಂತಿಕೆಯ ಮೂಲಕ ಆದಾಯ ಅನ್ನುವಂಥದ್ದು ಸಿಗ್ತದೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿರ್ತದೆ ಅಂತ ನೋಡೋದಾದರೆ 10ನೇ ಅಧಿಪತಿ ಗುರು 4ನೇ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಉದ್ಯೋಗದಿಂದ ಉತ್ತಮ ಆದಾಯ ಸಿಗ್ತದೆ. 11ನೇ ಭಾವದ ಅಧಿಪತಿ ಶನಿ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಹಣ ನಿಧಾನವಾಗಿ ಬರ್ತದೆ, ಆದರೆ ಸ್ಥಿರವಾಗಿ ಅಭಿವೃದ್ಧಿ ಆಗ್ತದೆ. ಆದರೆ 12ನೇ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಖರ್ಚು ವೆಚ್ಚಗಳು ಹೆಚ್ಚಾಗೋ ಸಾಧ್ಯತೆಗಳಿರ್ತದೆ. ಹಾಗೂ ನಿಮ್ಮ ಸಾಮಾಜಿಕ ಸಂಬಂಧಗಳ ಬಗ್ಗೆ ನೋಡೋದಾದರೆ 5ನೇ ಭಾವದ ಅಧಿಪತಿ ಚಂದ್ರ 9ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಪ್ರೀತಿ ಮತ್ತು ಭಾವನೆಗಳು ಬಹಳ ಉತ್ತಮವಾಗಿರ್ತದೆ. 7ನೇ ಭಾವದ ಬುಧ 2ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಮಾತಿನಿಂದ ಸಂಬಂಧಗಳು ವೃದ್ಧಿಯಾಗ್ತದೆ. ಆದರೆ ಲಗ್ನದಲ್ಲಿರುವಂಥ ಶನಿ ಮತ್ತು ಕುಜರಿಂದ ಕೋಪ ಮತ್ತು ಒತ್ತಡದ ಸಂಬಂಧಗಳಲ್ಲಿ ಪರಿಣಾಮವನ್ನು ಬೀರ್ತದೆ ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು. ನೀವು ಸೂರ್ಯದೇವನನ್ನು ಪ್ರಾರ್ಥನೆ ಮಾಡುವಂಥದ್ದು ಎಲ್ಲ ಶುಭವನ್ನು ತಂದುಕೊಡ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನದ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.